ನೋಡಿ ಅಭ್ಯರ್ಥಿಗಳೇ, ಇವತ್ತು ನಾವು ಕರ್ನಾಟಕ ಪೊಲೀಸ್ ಸಿವಿಲ್ ಅಪ್ಲಿಕೇಶನ್ ಹಾಕುವುದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಈ ಥರದ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಗೂಗಲ್ ಕ್ರೋಮ್ಗೆ ಹೋಗಬೇಕಾಗುತ್ತೆ. ಅಲ್ಲಿ KEA ಅಂತ ಟೈಪ್ ಮಾಡಿ, ಅಲ್ಲಿ KEA ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ KEA ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೇಮಕಾತಿ ಅಂತ ತೋರಿಸುತ್ತೆ. ನೇಮಕಾತಿ ಒಳಗೆ ಕೆಳಗಡೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಫಸ್ಟು RPC ಇದೆ, ಮತ್ತು ಕಲ್ಯಾಣ ಕರ್ನಾಟಕದ್ದು ಇದೆ. ನಮಗೆ ಎರಡರಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು RPC ಆಗಿರೋದ್ರಿಂದ RPC ಓಪನ್ ಮಾಡ್ಕೊತೀವಿ. ಅಲ್ಲಿ ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರಲ್ಲಿ ನಿಮಗೆ ಫಸ್ಟ್ನೇದಾಗಿ ಸಬ್ಮಿಟ್ ಅಪ್ಲಿಕೇಶನ್ ಆಫ್ ದ ಕರ್ನಾಟಕ ಸ್ಟೇಟ್ ಪೊಲೀಸ್ ಅದೊಂದು ತೋರಿಸ್ತಾ ಇದೆ. ಅಪ್ಲೋಡ್ ಫೋಟೋಗ್ರಫಿ, ಸಿಗ್ನೇಚರ್, ಪೇಮೆಂಟ್ ಫೀಸ್, ಸ್ಟೇಟಸ್ ಪೇಮೆಂಟಿಂದು, ಆಮೇಲೆ ಪ್ರಿಂಟ್ ಅಪ್ಲಿಕೇಶನ್. ನಾವು ಅದರಲ್ಲಿ ಸಬ್ಮಿಟ್ ಅಪ್ಲಿಕೇಶನನ್ನು ಫಸ್ಟ್ ಅಪ್ಲೈ ಮಾಡಬೇಕಾಗುತ್ತೆ. ಅದರಲ್ಲಿ ನಮಗೆ ಫಸ್ಟ್ SLC ರಿಜಿಸ್ಟರ್ ನಂಬರ್ ಕೇಳುತ್ತೆ. ನಮ್ಮ SLC ರಿಜಿಸ್ಟರ್ ನಂಬರ್ನ ಹಾಕಬೇಕಾಗುತ್ತೆ. ನಂತರ ಬೋರ್ಡ್ ಯಾವುದು ಅಂತ ಕೇಳುತ್ತೆ. ಸ್ಟೇಟ್ ಬೋರ್ಡ್ ಅಥವಾ ಅದರ್ಸ್ ಬೋರ್ಡ್. ಸ್ಟೇಟ್ ಬೋರ್ಡ್ ಇದ್ದರೆ ಸ್ಟೇಟ್ ಬೋರ್ಡು, ಅದರ್ ಬೋರ್ಡ್ ಇದ್ದರೆ ಅದರ್ ಬೋರ್ಡ್ ಹಾಕಬೇಕಾಗುತ್ತೆ. ನಮ್ಮದು ಸ್ಟೇಟ್ ಬೋರ್ಡ್ ಆಗಿದ್ದರಿಂದ ಸ್ಟೇಟ್ ಬೋರ್ಡ್ ಹಾಕ್ತೀವಿ. ನಂತರ ಕ್ಯಾಪ್ಚರನ್ನು ಅಲ್ಲಿ ಕೊಟ್ಟಿರ್ತಾನೆ, ಅದನ್ನು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದು ನಿಮಿಷ, ರಿಜಿಸ್ಟರ್ ನಂಬರ್ ತಪ್ಪಾಗಿರೋ ಕಾರಣ ರಿಜಿಸ್ಟರ್ ನಂಬರ್ ಓಕೆ, ಸಬ್ಮಿಟ್. ಕ್ಯಾಪ್ಚರ್ ಚೇಂಜ್ ಆಗಿದೆ. ಕ್ಯಾಪ್ಚರ್ ಸಬ್ಮಿಟ್. ಮತ್ತೊಂದು ಸರಿ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಡಿಕ್ಲರೇಷನ್ ಮಾಡಿ ಪ್ರೊಸೀಡ್ ಕೊಟ್ಟರೆ ನಿಮ್ಮ ಆಧಾರ್ ನಂಬರನ್ನು ಕೇಳುತ್ತೆ. ಆಧಾರ್ ಸಂಖ್ಯೆ, ನಿಮ್ಮ ಆಧಾರ್ ಸಂಖ್ಯೆ ಹಾಕಬೇಕಾಗುತ್ತೆ. ಅಲ್ಲಿ ಡಿಕ್ಲರೇಷನ್ ಮಾಡಿ ಕೆಳಗಡೆ ಹೋದರೆ ಸ್ಕ್ರೋಲ್ ಮಾಡಿ OTP ತೋರಿಸುತ್ತೆ. OTP ಕೊಟ್ಟು ಕ್ಲಿಕ್ ಮಾಡಿದರೆ ನಿಮಗೆ OTP ಜನರೇಟ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ನೀಡಿರ್ತೀರಲ್ಲ ಆ ನಂಬರ್ಗೆ OTP ಹೋಗುತ್ತೆ. ಆ ಬಂದ OTPಯನ್ನು ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಆಧಾರ್ ಡೀಟೇಲ್ಸ್, ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಹಿಂಗಿದೆ, ಡೇಟ್ ಆಫ್ ಬರ್ತು, ಆಧಾರ್ ನಂಬರ್. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಆಧಾರ್ ಕಾರ್ಡಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಸೇಮ್ ನೇಮ್ ಇರಬೇಕಾಗುತ್ತೆ. ಅದಂತರ ಅದು ಹುದ್ದೆ ಆಯ್ಕೆ ಮಾಡಬೇಕು. ನಂತರ ಯಾವ ಡಿಸ್ಟಿಕ್, ನೀವು ಯಾವ ಆಯ್ದ ಡಿಸ್ಟಿಕ್ ಅಪ್ಲೈ ಮಾಡ್ತೀರಾ ಆ ಡಿಸ್ಟಿಕ್ನ ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ ನಂತರ ನಿಮ್ಮ ಹೆಸರನ್ನು SLC ಮಾರ್ಕ್ಸ್ ಕಾರ್ಡಲ್ಲಿ ಇದ್ದಂಗೆ ನಿಮ್ಮ ಹೆಸರು, ತಾಯಿ ಹೆಸರು, ತಂದೆ ಹೆಸರನ್ನು ತೋರಿಸುತ್ತೆ. ತಾಯಿ ಹೆಸರು, ತಂದೆ ಹೆಸರನ್ನ ತೋರಿಸುತ್ತೆ. ಅದಾದಮೇಲೆ ನಿಮ್ಮದು ಜೆಂಡರ್ ಯಾವುದು, ಮೇಲೋ ಫೀಮೇಲೋ, ಮೇಲ್ ಆದರೆ ಮೇಲು, ಫೀಮೇಲ್ ಆದರೆ ಫೀಮೇಲು, ಥರ್ಡ್ ಜೆಂಡರ್ ಆದರೆ ಥರ್ಡ್ ಜೆಂಡರ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಮೀಸಲಾತಿ ಪ್ರವರ್ಗ ಯಾವುದು ನಿಮ್ಮದು ಅಂತ ಕೇಳುತ್ತೆ. SC ಅದರಲ್ಲಿ SC, ST ಅದರಲ್ಲಿ ST, ಕ್ಯಾಟಗರಿ 1 ಇದ್ದಲ್ಲಿ ಕ್ಯಾಟಗರಿ 1, ಸೆಕೆಂಡ್ A ಇದ್ದಲ್ಲಿ ಸೆಕೆಂಡ್ A, ಸೆಕೆಂಡ್ B ಇದ್ದಲ್ಲಿ ಸೆಕೆಂಡ್ B, ಥರ್ಡ್ A ಇದ್ದಲ್ಲಿ ಥರ್ಡ್ A ಅಂತ ಕ್ಲಿಕ್ ಮಾಡಬೇಕು. ಥರ್ಡ್ B ಇದ್ದಲ್ಲಿ ಥರ್ಡ್ B ಅಂತ ಕ್ಲಿಕ್ ಮಾಡಬೇಕು. ಜನರಲ್ ಮೆರಿಟ್ ಇದ್ದರೆ ಜನರಲ್ ಮೆರಿಟ್ ಅಂತ ಕ್ಲಿಕ್ ಮಾಡ್ಕೋಬೋದು, ಏನು ಸಮಸ್ಯೆ ಏನಿಲ್ಲ. SC STಯಲ್ಲಿ ಹೊಸದೊಂದು ಆಪ್ಷನ್ ಬಿಟ್ಟಿದ್ದಾನೆ. ಏನಪ್ಪ ಅಂದರೆ A B C ಅಂತ ಒಳ ಮೀಸಲಾತಿ ಮಾಡಿದ್ದಾರೆ. ಅದರಲ್ಲಿ ನಿಮಗೆ A ಇದ್ದಲ್ಲಿ A ಅಂತ ಮಾಡಬೇಕು, B ಇದ್ದಲ್ಲಿ B ಅಂತ ಮಾಡಬೇಕು, C ಇದ್ದಲ್ಲಿ C ಅಂತ ಮಾಡಬೇಕು. ಅದರದ್ದು ನಂಬರ್ RD ನಂಬರ್ ಹಾಕಿ ಸಬ್ಮಿಟ್ ಕೊಟ್ಟರೆ ಅದರ ಡಾಟಾನು ಫ್ಲೆಕ್ಸ್ ಆಗ್ತಾಯಿದೆ. ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲೂ ನೇಮು ಸೇಮ್ ಇರಬೇಕಾಗುತ್ತೆ. ನಾನೀಗ ಸದ್ಯಕ್ಕೆ ಜನರಲ್ ಅಂತ ಅಪ್ಲೈ ಮಾಡ್ತಿದ್ದೀನಿ. ಜನರಲ್ ಹಾಕ್ಕೊಂಡು ಅಪ್ಲಿಕೇಶನ್ ಮುಂದೆ ಹೋಗ್ತಾಯಿದ್ದೀನಿ. ನಿಮ್ಮ ವಿಳಾಸವನ್ನು ಟೈಪ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಅಡ್ರೆಸ್ಸು, ನಿಮ್ಮ ಊರು, ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕ್ನು ಎಲ್ಲ ಹಾಕಬೇಕಾಗುತ್ತೆ. ಫಸ್ಟು ಸ್ಟೇಟು, ಜಿಲ್ಲೆ, ಆಮೇಲೆ ನಿಮ್ಮ ತಾಲೂಕು ಯಾವುದು ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಪಿನ್ ಕೋಡನ್ನು ಹೋಗಬೇಕಾಗುತ್ತೆ. ನಿಮ್ಮ ಊರಿನ ಪೋಸ್ಟ್ ಆಫೀಸ್ ಪಿನ್ ಕೋಡನ್ನು ಹೋಗಬೇಕಾಗುತ್ತೆ. ಪರ್ಮನೆಂಟ್ ಅಡ್ರೆಸ್ಸು, ಪೋಸ್ಟ್ಮನ್ ಅಡ್ರೆಸ್ಸು ಎರಡೂ ಸೇಮ್ ಇದ್ದರೆ ಎಸ್ ಕೊಡಬೇಕು. ಇಲ್ಲಪ್ಪ ನಮ್ಮದು ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ, ಪ್ರೆಸೆಂಟ್ ಅಡ್ರೆಸ್ಸೇ ಬೇರೆ ಇದ್ದರೆ ನೋ ಕೊಟ್ಟು ಅಡ್ರೆಸ್ನ ಟೈಪ್ ಮಾಡಬೇಕಾಗುತ್ತೆ. ಅದು ಸೇಮ್ ಅಡ್ರೆಸ್ನ, ವಿಳಾಸ, ತಾಲೂಕು ಎಲ್ಲ ಸೇಮ್ ಮಾಡಿ ಪಿನ್ ಕೋಡನ್ನ ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್, ನಂತರ ಮೊಬೈಲ್ ನಂಬರ್ ಅಂತ ಕೇಳಿದ್ದಾರೆ. ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ನಿಮ್ಮದು ನಿಮ್ಮ ಯಾವಾಗ ರನ್ನಿಂಗ್ ಇರೋಂಥ ಮೊಬೈಲ್ ನಂಬರ್ ಕೊಟ್ಟರೆ ಒಳ್ಳೆಯದು. ಮೇಲ್ ID, ಆಮೇಲೆ Gmail IDನೂ ಹಾಕಬೇಕು. ಅಂದರೆ ನಿಮ್ಮದು ರನ್ನಿಂಗ್ ಇರೋಂಥ ಮೇಲ್ IDನೇ ಕೊಡಬೇಕಾಗುತ್ತೆ. ಒಳ್ಳೆಯದು, ಕೊಟ್ಟರೆ ಒಳ್ಳೆಯದಾಗಿರುತ್ತೆ. ತಾವು ವಿವಾಹಿತರೆ ಅಂತ ಕೇಳಿದ್ದಾರೆ. ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಎಸ್ ಕೊಡಬೇಕು, ಇಲ್ಲ ಅಂದರೆ ನೋ ಕೊಡಬೇಕು. ಗ್ರಾಮೀಣ ಅಭ್ಯರ್ಥಿ ಬಗ್ಗೆ ಏನು ಹೇಳಬೇಕಪ್ಪ ಅಂದರೆ 1 to 10 ಅಂದರೆ 1ರಿಂದ 10ನೇ ತರಗತಿ ಮಟ್ಟ ಗ್ರಾಮೀಣದಲ್ಲಿ ವ್ಯಾಸಂಗ ಮಾಡಿದ್ದಾರೆ ಎಸ್ ಕೊಡಬೇಕು, ಇಲ್ಲ ಅಂದರೆ ನೋ ಕೊಡಬೇಕು. ಕನ್ನಡ ಮಾಧ್ಯಮ ಅಷ್ಟೇ 1ರಿಂದ 10 ಕನ್ನಡದಲ್ಲಿ ವ್ಯಾಸಂಗ ಮಾಡಿದರೆ ಎಸ್ ಕೊಡಬೇಕು, ಇಲ್ಲ ಅಂದರೆ ನೋ ಕೊಡಬೇಕಾಗುತ್ತೆ. PDP ಅಂದರೆ ಪ್ರಾಜೆಕ್ಟ್ ಯೋಜನಾ ನಿರೀಕ್ಷಿತರ ಅಭ್ಯರ್ಥಿ, ಅಂದರೆ ಅದೊಂದು ಸರ್ಟಿಫಿಕೇಟ್ ಬರುತ್ತೆ.
ಆ ಸರ್ಟಿಫಿಕೇಟ್ ಇದ್ದಲ್ಲಿ ಎಸ್ ಕೊಟ್ಟು ಆರ್ ಡಿ ನಂಬರ್ ಇದರದ್ದೇ ಅದು ಹಾಕಬೇಕಾಗತ್ತೆ. ಆರ್ ಡಿ ನಂಬರ್ ಇಲ್ಲ PDP ಅಪ್ಲಿಕೇಶನ್ ನಂಬರ್ನ ಹಾಕಬೇಕಾಗತ್ತೆ. ನಂತರ ಮಾಜಿ ಸೈನಿಕರಿದ್ದರೆ ಎಸ್ ಕೊಡಬೇಕು, ಇಲ್ಲಾಂದರೆ ನೋ ಕೊಡಬೇಕು. ಮಾಜಿ ಸೈನಿಕರಾಗಿದ್ದರೆ ಮಾತ್ರ ಎಸ್ ಕೊಡಬೇಕು, ಇಲ್ಲಾಂದರೆ ನೋನೇ ಕೊಡಬೇಕಾಗುತ್ತೆ. ವಯಸ್ಸಿನ ಸಡಿಲಿಕೆ ಅಂದರೆ ವಯಸ್ಸಿನ ಮೀಸಲಾತಿ ಬೇಕು. ಮಾಜಿ ಸೈನಿಕರಾಗಿದ್ದರೆ ಅವ್ರದಕ್ಕೆ ಎಸ್ ಕೊಡಬೇಕು. ಆಮೇಲೆ PUC ಯಾವುದು ಅದರ್ಸು PUC ನಮ್ಮ ಸ್ಟೇಟ್ ಬೋರ್ಡ್ ಆದರೆ ಸೆಕೆಂಡ್ PUC ಅಂತ ಕೊಡಬೇಕು. ನಮ್ಮದು ಸೆಕೆಂಡ್ PUC ಸ್ಟೇಟ್ ಬೋರ್ಡ್ ಆಗಿದ್ದರಿಂದ ಸೆಕೆಂಡ್ PUC ಅಂತ ಕೊಡ್ಕೊತೀನಿ. ನಂತರ ಏನು ಕೇಳ್ತಾಯಿದೆ, PUC ರಿಜಿಸ್ಟರ್ ನಂಬರ್ ಕೇಳ್ತಾಯಿದೆ. PUC ನಮ್ಮ ರಿಜಿಸ್ಟರ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ಯಾವ ಮಂತಲ್ಲಿ ಪಾಸ್ ಆಗಿದ್ರಿ ಅಂತ ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾನೆ, ಆ ಮಂತ್ ಸೆಲೆಕ್ಟ್ ಮಾಡಬೇಕು. ಯಾವ ಇಯರಲ್ಲಿ ಆಗಿದ್ದೀರಾ ಅಂತಲೂ ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾನೆ, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆವಾಗ ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರನ್ನ ತೋರಿಸುತ್ತೆ. ಆಮೇಲೆ ನಿಮ್ಮ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ತೊಗೊಂಡಿರೋ ಪರ್ಸೆಂಟೇಜನ್ನು ಸಹ ತೋರಿಸುತ್ತೆ. ಅದಾದಮೇಲೆ ನಿಮ್ಮದು ಬೋರ್ಡ್ ಯಾವುದು ಅಂದರೆ ನೀವು ಸ್ಟೇಟ್ ಬೋರ್ಡಲ್ಲಿ ಓದಿರಾ, CPC ಬೋರ್ಡಲ್ಲಿ ಓದಿದ್ದೀರಾ, ICICI ಬೋರ್ಡಲ್ಲಿ ಇದ್ದೀರಾ, ಆ ಬೋರ್ಡ್ ಹೆಸರನ್ನ ಟೈಪ್ ಮಾಡಬೇಕಾಗುತ್ತೆ. ಸರ್ಕಾರಿ ನೌಕರರ ಕರ್ನಾಟಕ ಅಥವಾ ರಾಜ್ಯ ಸರ್ಕಾರದ ನೌಕರಾಗಿದ್ದರೆ ಎಸ್ ಕೊಡಬೇಕು, ಇಲ್ಲಾಂದರೆ ನೋ ಕೊಡಬೇಕಾಗುತ್ತೆ. ಎಸ್ ಕೊಟ್ಟರೆ ನೀವು ಅದು ಮುಂದೆ ಆಪ್ಷನ್ ಕೇಳುತ್ತೆ, ಅದು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಆಮೇಲೆ ಇದು ವೃತ್ತಿಪರ ಅಂದರೆ ಇದು SR ನೋ ಕೇಳಿದಾರಲ್ಲ, ಇದು ಸೇವಾನಿರತ ನೌಕರರಿಗೆ ಮಾತ್ರ. ಅಂದರೆ 5 ವರ್ಷ ಸೇವೆ ಸಲ್ಲಿಸಿದ CR, DR, KSRP, IRBಯಲ್ಲಿ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಬರುತ್ತೆ. ಅದು ಎಸ್ ಕೊಟ್ಟರೆ ಅದಕ್ಕೆ ಮುಂದಿನ ಆಪ್ಷನ್ಗಳಲ್ಲಿ ನೋಡೋಣ. ಬುಡಕಟ್ಟು ಜನಾಂಗದ ಕೇಳಿದ್ದಾನೆ. ನಿಮಗೆ ಬುಡಕಟ್ಟು ಜನಾಂಗಕ್ಕೆ ಏಜ್ ಲಿಮಿಟ್ ಜಾಸ್ತಿ ಇದೆಯಲ್ಲ, ಅದು ಫಾರೆಸ್ಟ್ ಏರಿಯಾದಲ್ಲಿ ವಾಸವಾಗಿದ್ದರೆ ಟ್ರೇಬಲ್ ಅದಕ್ಕೆ ಎಸ್ ಕೊಡಬೇಕಾಗುತ್ತೆ. ಟ್ರೇಬಲ್ ಇಲ್ಲ ಅಂದರೆ ನೋ ಕೊಡಬೇಕಾಗುತ್ತೆ. ಹೈಟು ನಿಮಗೆ ಈಗ ಹೇಳಿದ್ದಾನೆ, ಪುರುಷರಿಗೆ ಇಷ್ಟಿರಬೇಕು, ಮಹಿಳೆಯರಿಗೆ ಇಷ್ಟಿರಬೇಕು ಅಂತ ನೋಡಿದ್ದೀವಿ, ಹಿಂದಿನ ಡೆಫಿನಿಷನಲ್ಲಿ ಕೊಟ್ಟಿದ್ದಾನೆ. ಅಷ್ಟು ನಿಮ್ಮ ಹೈಟ್ ಎಷ್ಟಿರುತ್ತೋ ಅಷ್ಟು ಹಾಕಬೇಕಾಗುತ್ತೆ. ಚೆಸ್ಟ್ ಎಷ್ಟಿರುತ್ತೋ ಅಷ್ಟು ಹಾಕಬೇಕಾಗುತ್ತೆ. ಮಹಿಳೆಯರಿಗೆ ಚೆಸ್ಟ್ ಕೇಳಲ್ಲ, ವೇಟ್ ಕೇಳ್ತಾನೆ. ಇದರಲ್ಲಿ ಚೆಸ್ಟ್ ಕೇಳಿದ್ದಾನೆ ಪುರುಷರಿಗೆ ಆಗಿರೋದನ್ನು. ಆಮೇಲೆ SLC ಕನ್ನಡ ಒಂದು ಸಬ್ಜೆಕ್ಟ್ನ ಓದಿದ್ದೀರಾ ಅಂತ ಕೇಳಿದ್ದಾನೆ. ಕನ್ನಡ ಒಂದು ಸಬ್ಜೆಕ್ಟ್ ಓದಿದರೆ ಎಸ್ ಕೊಡಬೇಕು. ಅಂದರೆ ನಾವು ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಓದಿದವರು ಎಲ್ಲರೂ ಕನ್ನಡ ಮಾಧ್ಯಮನೋ ಒಂದು ಕನ್ನಡ ವಿಷಯವನ್ನು ಓದಿರ್ತೀವಿ, ಆಲ್ಮೋಸ್ಟು ಎಸ್ ಕೊಡಬೇಕಾಗತ್ತೆ. ಅದು KPSC ಅಥವಾ KEಯಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೆದಿದ್ದೀರಾ ಅಂತ ಕೇಳಿದ್ದಾನೆ. ಕಂಪಲ್ಸರಿ ಕನ್ನಡ ಇದಕ್ಕೂ ಮುಂಚೆ ಯಾವುದಾದ್ರಲ್ಲಿ ಬರೆದಿದ್ದರೆ ಎಸ್ ಕೊಡಬೇಕು, ಇಲ್ಲವಾದಲ್ಲಿ ನೋ ಕೊಡಬೇಕು. ನಂತರ ಇಲ್ಲಿ ಡಿಕ್ಲರೇಷನ್ ಇರುತ್ತೆ. ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಒಂದ್ಸರಿ ಓದ್ಕೊಂಡು ಪ್ರಿವ್ಯೂ ಕೊಟ್ಟರೆ ಈ ಥರ ಪ್ರಿವ್ಯೂ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಥರ ಪ್ರಿವ್ಯೂ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಪನ್ ಆಗಿದ್ದ ಅಪ್ಲಿಕೇಶನ್ನ ನೀವು ಒಂದ್ಸರಿ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು. ಏನು ಹಾಕಿದ್ದೀವಿ, ಏನು ಬಿಟ್ಟಿದ್ದೀವಿ ಅಂತ ಚೆಕ್ ಮಾಡಿಕೊಂಡು ಕೊಟ್ಟಿರೋ ಕ್ಯಾಪ್ಚರ್ನ ಒತ್ತಿ ಸಬ್ಮಿಟ್ ಮಾಡಿದರೆ ಅಪ್ಲಿಕೇಶನ್ ನಂಬರ್ ಶೋ ಆಗುತ್ತೆ. ನಂತರ ಹೋಮ್ ಪೇಜಿಗೆ ಬಂದು ಫೋಟೋ ಸಿಗ್ನೇಚರ್ ಅಪ್ಲೋಡು, ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಯಾವುದಪ್ಪ ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಡೇಟ್ ಆಫ್ ಬರ್ತ್ ಹಾಕಿದರೆ ಅದೇ ಡೇಟ್ ಆಫ್ ಬರ್ತ್ ಹಾಕಿದರೆ ಮಾತ್ರ ನಿಮಗೆ ಲಾಗಿನ್ ಆಗುತ್ತೆ, ಇಲ್ಲವಾದಲ್ಲಿ ಲಾಗಿನ್ ಆಗೋದಿಲ್ಲ. ಆದ ಕಾರಣ ನೀವು ಡೇಟ್ ಆಫ್ ಬರ್ತ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದು ಡೇಟ್ ಆಫ್ ಬರ್ತ್ ಹಾಕಿದ್ರಲ್ಲ ಅದನ್ನೇ ಹಾಕಬೇಕಾಗುತ್ತೆ. ಹಾಕಿ ಆಮೇಲೆ ಕ್ಯಾಪ್ಚರ್ ಹಾಕಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟರೆ ನಿಮಗೆ ಫೋಟೋದ್ದು ಓಪನ್ ಆಗುತ್ತೆ. ಚೂಸ್ ಫೈಲ್ ಕೊಟ್ಟು ಫೈಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗುತ್ತೆ. ಸೇವ್ ಮಾಡಿದರೆ ಮತ್ತೆ ಹೋಮ್ ಪೇಜಿಗೆ ಬರುತ್ತೆ. ಫೀಸ್ ಪೇಮೆಂಟಿಗೆ ಹೋಗಿ ಮತ್ತು ಅದೇ ಥರ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತು ಹಾಕಿ ಪೇಮೆಂಟ್ ಯಾವುದೇ ಥರ ಮಾಡ್ಬೋದು ಅಂತ ಡೀಟೇಲ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಪೇಮೆಂಟ್ ಮಾಡಿ ಸಬ್ಮಿಟ್ ಮಾಡಿದರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ.